ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಒಂದು ಸೂಪರ್ ಆಗಿರುವ ಇನ್ಸ್ಟಂಟ್ ಆಗಿ ಕೇವಲ 5 ನಿಮಿಷದೊಳಗೆ ಮಾಡ್ಕೊಳ್ಬಹುದಾದಂಥ ಒಂದು ಹೆಲ್ದಿ ಆದಂಥ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸಿ ಕೊಡಾಕತ್ತೇನೆ ರೀ. ನಿಮಗೇನಾದರೂ ಒಂದೇ ಥರ ಅವಲಕ್ಕಿ ಉಪ್ಪಿಟ್ಟು ತಿಂದ ಬೇಜಾರಾಗಿದ್ದರೆ ಈ ರೀತಿ ಒಮ್ಮೆ ಇನ್ಸ್ಟಂಟ್ ಆಗಿ ಬೆಳ್ಳುಳ್ಳಿ ಖಾರ ರೈಸ್ನ ನೀವು ಟ್ರೈ ಮಾಡಿ ನೋಡ್ರಿ. ಖಂಡಿತ ನೀವು ಈ ರೈಸ್ಗೆ ಫಿದಾ ಆಗೋದಂತೂ ಗ್ಯಾರಂಟಿ. ಅಷ್ಟು ಟೇಸ್ಟಿಯಾಗಿ ಇರ್ತೈತ್ರಿ ಮತ್ತು ಮಾಡೋದು ಕೂಡ ತುಂಬಾ ಈಸಿ ಐತಿ, ಸಿಂಪಲ್ ಐತಿ. ಫಸ್ಟ್ ನಾನಿಲ್ಲಿ ಈ ರೈಸ್ನ ಮಾಡೋಕೆ ಒಂದು ಸಣ್ಣ ಮಿಕ್ಸಿ ಜಾರ್ನ ತೊಗೊಂಡೇನ್ರಿ. ಈ ಮಿಕ್ಸಿ ಜಾರ್ಗೆ ನಾನು ಒಂದು 10 ರಿಂದ 15 ಆಗುವಷ್ಟು ಬೆಳ್ಳುಳ್ಳಿ ಎಸಳು ಮತ್ತು 2 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅಚ್ಚ ಖಾರದ ಪುಡಿನ ಸೇರಿಸ್ಕೊಳಕತ್ತೇನ್ರಿ. ಇದು ಬೆಳ್ಳುಳ್ಳಿ ಖಾರ ರೈಸ್ ಆಗಿರೋದ್ರಿಂದ ನಾನಿಲ್ಲೇ ಬೆಳ್ಳುಳ್ಳಿ ಮತ್ತು ಖಾರ ಮಾತ್ರ ಸೇರಿಸ್ಕೊಂಡು ಇದನ್ನು ಪೂರ್ತಿ ನೈಸಾಗಿ ರುಬ್ಕೊಂಡು ತೊಗೊಂಡು ಬರಬೇಕು. ಸ್ವಲ್ಪ ತರಿಯಾಗಿದ್ರೂ ನಡಿತೈತ್ರಿ. ನೋಡ್ರಿ ಈ ರೀತಿ ಆಗಬೇಕು. ಇವಾಗ ಈ ಕಡೆ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿಯಾಗಿಂದ ಅದಕ್ಕೆ 2 ರಿಂದ 3 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ಬೇಕು. ಅಡುಗೆ ಎಣ್ಣೆ ಕಾದ ನಂತರ ಅದಕ್ಕೆ ನಾನಿಲ್ಲೇ ಸ್ವಲ್ಪ ಆಗುವಷ್ಟು ಗೋಡಂಬಿ ಮತ್ತು ಹಸಿ ಶೇಂಗಾ ಕಾಳನ್ನ ಸೇರಿಸ್ಕೊಂಡು ನೀಟಾಗಿ ಉರಿನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡತ್ತೇನೆ ರೀ. ಗೋಡಂಬಿ ಕಲರು ಮತ್ತು ಶೇಂಗಾ ಕಾಳು ಕಲರು ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿ ತನಕ ಇವನ್ನ ನೀಟಾಗಿ ಫ್ರೈ ಮಾಡಬೇಕು. ನೋಡ್ರಿ ಇಷ್ಟಾದ್ರೆ ಸಾಕು. ಇವಾಗ ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಸಾಸಿವೆ ಎಲ್ಲನೂ ಕೂಡಿ ನಾನು ಈ ರೀತಿ ಫ್ರೈ ಮಾಡ್ಕೊಳಕತ್ತೇನೆ. ಉರಿನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇವನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾನು ಇದಕ್ಕೆ ಸ್ವಲ್ಪ ಆಗುವಷ್ಟು ಕರಿಬೇವು ಮತ್ತು 2 ರಿಂದ 3 ಆಗುವಷ್ಟು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡೇನಿ ರೀ. ಹಸಿ ಮೆಣಸಿನ್ಕಾಯಿನ ಬೇಕಿದ್ರೆ ಸೇರಿಸ್ಕೊಳ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ನೋಡ್ರಿ ಇವಾಗ ಇವನ್ನ ಪೂರ್ತಿ ನೀಟಾಗಿ ನಾನು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಳಕತ್ತೇನೆ. ಈ ರೀತಿ ಎಲ್ಲನೂ ನೀಟಾಗಿ ಫ್ರೈ ಆಗಿಂದ ಇವಾಗ ನಾವು ಇದಕ್ಕೆ ಆಗಲೇ ರುಬ್ಬಿ ಇಟ್ಕೊಂಡಂಥ ಬೆಳ್ಳುಳ್ಳಿ ಮತ್ತು ಅಚ್ಚ ಖಾರದ ಪುಡಿ ಪೇಸ್ಟ್ ಏನೈತಲ್ಲ ಅದನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಬೇಕ್ರಿ. ಯಾಕಂದ್ರೆ ನಾವು ಬೆಳ್ಳುಳ್ಳಿನ ಸೇರಿಸೋದ್ರಿಂದ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಆಗಬೇಕು. ನೋಡ್ರಿ ಇಷ್ಟಾದ್ರೆ ಸಾಕು. ಇವಾಗ ಇದಕ್ಕೆ ನಾವು ಮಾಡಿ ಇಟ್ಕೊಂಡಂಥ ಅನ್ನನ ಸೇರಿಸ್ಕೊಂಡ್ರೆ ರುಚಿಯಾದಂಥ ಬೆಳ್ಳುಳ್ಳಿ ಖಾರ ರೈಸ್ ರೆಡಿ ಆಗುತ್ತೆ. ನೋಡ್ರಿ ನಾನಿಲ್ಲೇ 3 ಜನಕ್ಕಾಗುವಷ್ಟು ಅನ್ನನ ಸೇರಿಸ್ಕೊಂಡೇನಿ. ಅನ್ನನ ಸೇರಿಸ್ಕೊಂಡಾಗಿಂದ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊರಿ. ಉಪ್ಪನ್ನು ಸೇರಿಸ್ಕೊಂಡಾಗಿಂದ ನಾನು ಇದಕ್ಕೆ 1 ಲೆಮನ್ ನಿಂಬೆ ಹಣ್ಣಿನ ರಸನ ನಾನಿಲ್ಲೇ ಸೇರಿಸ್ಕೊಳಕತ್ತೇನೆ ರೀ. ನಿಂಬೆ ಹಣ್ಣು ಸೇರಿಸೋದ್ರಿಂದ ರುಚಿ ಇನ್ನೂ ಟೇಸ್ಟಿಯಾಗಿ ಬರ್ತೈತ್ರಿ, ಹುಳಿಯಾಗಿ. ನೋಡ್ರಿ ಈ ರೀತಿ ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಂಡಾಗಿಂದ ಒಂದು ಸರ್ತಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ರುಚಿಯಾದಂಥ ಬೆಳ್ಳುಳ್ಳಿ ಖಾರ ರೈಸ್ ರೆಡಿ ಆಗುತ್ತೆ. ಎಷ್ಟು ಟೇಸ್ಟಿಯಾಗಿ ಬರ್ತೈತಂದ್ರೆ ನೀವು ನಂಬಂಗೇ ಇಲ್ಲ. ನಿಮಗೇನಾದರೂ ಒಂದೇ ರೀತಿ ಬ್ರೇಕ್ಫಾಸ್ಟ್ ತಿಂದು ಬೇಜಾರಾಗೈತಿ, ರುಚಿ ಕೆಟ್ಟೈತಿ, ನಾಲ್ಗೆಗೇನು ಸೇರ್ತಾ ಇಲ್ಲ ಅಂದಾಗ ಈ ಒಂದು ಬೆಳ್ಳುಳ್ಳಿ ಖಾರ ರೈಸ್ ನೀವು ಟ್ರೈ ಮಾಡ್ಬೋದು. ನೀವು ಪ್ರತಿದಿನ ಇದನ್ನೇ ಮಾಡಿಕೊಂಡು ತಿಂತೀರಾ, ಅಷ್ಟೊಂದು ರುಚಿಯಾಗಿ ಟೇಸ್ಟಿಯಾಗಿ ಬರ್ತೈತ್ರಿ. ಈ ವಿಡಿಯೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.